ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು K53 ಟ್ರೇಡರು. ಫ್ರೆಂಡ್ಸ್, ಇವತ್ತು ನಿಮಗೊಂದು ಬೆಸ್ಟ್ ಟೆಕ್ನಿಕ್ ಹೇಳ್ಕೊಡ್ತೀನಿ. ಬೆಸ್ಟ್ ಟೆಕ್ನಿಕ್ ಅಂತ ಆ ವರ್ಡ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ನಿಮ್ಗೆ ವಿಡಿಯೋ ಲಾಸ್ಟಲ್ಲಿ ಗೊತ್ತಾಗುತ್ತೆ. ಪ್ರತಿಯೊಬ್ಬರಿಗೂ ಒಂದು ಸ್ಟ್ರಾಟಜಿ ಅಂತ ಇರಬೇಕು. ಆ ಸ್ಟ್ರಾಟಜಿ ನೀವು ಅದನ್ನೇ ಯೂಸ್ ಮಾಡಿ ಟ್ರೇಡ್ ಮಾಡಬೇಕು. ಆವಾಗಲೇ ನೀವು ಪ್ರಾಫಿಟಬಲ್ ಆಗಿ ಇರ್ತೀರ ಅಲ್ವಾ. ಬಟ್ ಇಲ್ಲಿ ಎಷ್ಟು ಜನ ಹತ್ರ ಒಂದು ಸ್ಟ್ರಾಟಜಿ ಇದೆ ಅಂತ ಗೊತ್ತಿಲ್ಲ. ಸುಮ್ಮನೆ ಬ್ಲೈಂಡಾಗಿ ಟ್ರೇಡ್ ಮಾಡ್ತಾರೆ, ಇಂಡಿಕೇಟರ್ನ ಇಟ್ಕೊಂಡು ಟ್ರೇಡ್ ಮಾಡ್ತಾರೆ. ಬಟ್ ಅವ್ರಿಗೆ ಆದಂಥ ಒಂದು ಸ್ಟ್ರಾಟಜಿ ಬೇಕು. ಆ ಸ್ಟ್ರಾಟಜಿ ಪ್ರಕಾರ ಬಂದರೆ ಮಾತ್ರ ಟ್ರೇಡ್ ಪಂಚ್ ಮಾಡಬೇಕು ಅಲ್ವಾ. ನಮಗಿವು ಇದು ಸ್ಟಾರ್ಟಿಂಗಲ್ಲಿ ಗೊತ್ತಾಗ್ತಾ ಇರಲಿಲ್ಲ. ಎಲ್ಲದರಲ್ಲೂ ಮಾಡ್ತಾರೆ ಒಂದು ಟೆಕ್ನಿಕ್, ಒಂದು ಸ್ಟ್ರಾಟಜಿ ಯೂಸ್ ಮಾಡಿ ಅದರಲ್ಲಿ ದುಡ್ಡು ಮಾಡಿ ಅಂತ. ಬಟ್ ಕರೆಕ್ಟಾಗಿ ಅದನ್ನು ಹೇಳ್ಕೊಡೋರು ಬೇಕಲ್ವಾ. ಬನ್ನಿ, ನಾನು ಇವತ್ತೊಂದು ಒಳ್ಳೆ ಸ್ಟ್ರಾಟಜಿ ಹೇಳ್ಕೊಡ್ತೀನಿ. ನೀವು ಈ ಒಂದು ಸ್ಟ್ರಾಟಜಿ ಇಟ್ಕೊಂಡು ಖಂಡಿತ ನೀವು ಮಾರ್ಕೆಟ್ಗೆ ಚಾಲೆಂಜ್ ಮಾಡ್ಬೋದು. ಓಕೆನಾ? ಯಾವುದ್ರಲ್ಲಿ ದುಡ್ಡು ನನ್ನದೇ ಕಿತ್ಕೊಂಡು ನೀನು ನೋಡೋಣ ಅಂತ. ಯಾವ ಥರ? ಓಕೆ, ಅದನ್ನು ನಿಮ್ಗೆ ತೋರಿಸ್ತೀನಿ. ನಾವು ಯಾವ ಟೈಮ್ ಫ್ರೇಮ್ ಯೂಸ್ ಮಾಡಬೇಕು ಅನ್ನೋದು ತುಂಬ ಜನಗೊಂದು ಕನ್ಫ್ಯೂಸ್ ಇರುತ್ತೆ ಅಲ್ವಾ. ಎಲ್ಲ 5 ಮಿನಿಟ್ಸಲ್ಲಿ ನೋಡಿ ಕನ್ಫ್ಯೂಸ್ ಆಗಿಬಿಟ್ಟಿರ್ತಾರೆ. ಆ್ಯಕ್ಚುಲಿ ದೊಡ್ಡ ಟೈಮ್ ಫ್ರೇಮಲ್ಲಿ ನೋಡಿ ಮಾರ್ಕೆಟ್ನ ಅನಲೈಸ್ ಮಾಡ್ಕೋಬೇಕು. ಆಮೇಲೆ 5 ಮಿನಿಟ್ಸಲ್ಲಿ ಬಂದು ಟ್ರೇಡ್ ಮಾಡಬೇಕು. ಇದನ್ನು ಹೇಳ್ತಾರಷ್ಟೇ, ಬಟ್ ಕ್ಲಿಯರಾಗಿ ಅರ್ಥ ಮಾಡಿಸ್ಬೇಕಲ್ವಾ. ನಾನು ಅರ್ಥ ಮಾಡಿಸ್ತೀನಿ. ಓಕೆ, ನೀವು ನನ್ನ ಪ್ರತಿಯೊಂದು ವಿಡಿಯೋ ನೋಡ್ತಾ ಇರಿ, ನಿಮಗೆ ಎಷ್ಟು ನಾಲೆಜ್ ತರಿಸ್ತೀನಿ ಅಂತ ಆಮೇಲೆ ನಿಮ್ಗೆ ಕೊನೆಯಲ್ಲಿ ಗೊತ್ತಾಗುತ್ತೆ. ಓಕೆ, ಈಗ ಯಾವ ಥರ ಏನು ಹೆಂಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದೊಂದು ಟೂಲ್ ಇದೆ. ಈ ಟೂಲ್ ಸೆಟ್ಟಿಂಗ್ಸ್ ಹೇಳ್ತೀನಿ ನಾನು ಲಾಸ್ಟಲ್ಲಿ. ಓಕೆ, ಈ ಟೂಲ್ನ ಸೆಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇವಾಗಲೇ ಹೇಳ್ತೀನಿ. ಈ ಟೂಲು ಹೆಂಗೆ ಯೂಸ್ ಮಾಡಬೇಕು ಅಂತ ಕೂಡ ಹೇಳ್ತೀನಿ. ಫಸ್ಟ್ ಈ ಟೂಲು ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ಬಿಡ್ತೀನಿ ನೋಡಿ. ಇವಾಗ ಪ್ರತಿದಿನ ಟ್ರೇಡ್ ಮಾಡ್ತಾ ಇರ್ತೀರ. ಓಕೆ, ಸಂಜೆ ಬಂದ್ಬಿಟ್ಟು ನೀವು ಬೈ ಸೈಡ್ ಇರ್ತೀರ. ಬಟ್ ಇವಾಗ ಫುಲ್ ಮಾರ್ಕೆಟೆಲ್ಲ ಬಿದ್ದುಬಿಟ್ಟಿರುತ್ತೆ. ಮಾರ್ಕೆಟೆಲ್ಲ ಬಿದ್ದ ಮೇಲೆ ಏನಾಗುತ್ತೆ, ಸಂಜೆ ಟೈಮಲ್ಲಿ ಯಾವುದೋ ಒಂದು ವಿಡಿಯೋ ನೋಡಿದಾಗ ಅವ್ರು ಸ್ಟಾರ್ಟ್ ಮಾಡ್ತಾರೆ ವಿಡಿಯೋದಲ್ಲಿ, ಇವತ್ತು ಮಾರ್ಕೆಟ್ ಫುಲ್ ಬೇರಿಶ್ ಇತ್ತು, ನಾನು ಇಲ್ಲಿ ಇಷ್ಟು ಪ್ರಾಫಿಟ್ ಮಾಡಿದೆ, ಇಷ್ಟು ಇದು ಮಾಡಿದೆ, ಅದು ಮಾಡಿದೆ ಅಂದ್ಬಿಟ್ಟು ರೀಲ್ಸ್ ಎಲ್ಲ ನೋಡ್ತೀರ. ಆಗ ಹೊಟ್ಟೆ ಚುರುಕ ನೋಡುತ್ತೆ. ಏನಪ್ಪ, ಮಾರ್ಕೆಟ್ ಬೇರಿಶ್ ಇತ್ತು, ನನಗೆ ಗೊತ್ತಾಗಿಲ್ಲ, ಈ ಥರ ಪ್ರಾಫಿಟೆಲ್ಲ ಮಿಸ್ ಮಾಡ್ಕೊಂಡಲ್ಲ ಅನ್ನೋದು ಒಂದು ತುಂಬ ಚೆನ್ನಾಗಿ ಅದು ಫೀಲಿಂಗ್ ಬರುತ್ತೆ. ಬಟ್ ನಾನು ಹೇಳೋದು ಸ್ಟ್ರಾಟಜಿ ಏನಂದರೆ, ನೀವೇ ಒಬ್ಬ ದೊಡ್ಡ ಟ್ರೇಡರ್ ಹೆಂಗೆ ಅನಾಲಿಸಿಸ್ ಮಾಡಿ ಟ್ರೇಡ್ ತೊಗೊತಾನೆ. ಮಾರ್ಕೆಟ್ ಬುಲ್ಲಿಶ್ ಹೋಗ್ತಾ ಇರೋದನ್ನು ಬೇರಿಶ್ನ ಕಂಡುಹಿಡಿತೀರ ನೀವೇ. ಮಾರ್ಕೆಟಲ್ಲಿ ರಿವರ್ಸಲ್ ಆಗಿದೆ, ಮಾರ್ಕೆಟ್ ಬೀಳ್ತಾ ಇರೋದನ್ನು ಮಾರ್ಕೆಟ್ ಬೈ ಸೈಡ್ ಹೋಗ್ತಾ ಇದೆ. ಅದನ್ನು ನೀವು ಹೆಂಗೆ ಕಂಡುಹಿಡಿಬೋದು, ಯಾವ ಥರ ಪರ್ಫೆಕ್ಟ್ ಟ್ರೇಡ್ ಹೊಡಿಬೋದು, ಒನ್ ಡೇ ಕ್ಯಾಂಡಲ್ ಯಾವ ಥರ ದೊಡ್ಡ ಪ್ರಾಫಿಟ್ಸ್ ಬುಕ್ ಮಾಡ್ಬೋದು ಅಲ್ವಾ. ಎಷ್ಟೋ ಜನ ಚಿಕ್ಕ ಪ್ರಾಫಿಟ್ಸ್ ಬುಕ್ ಮಾಡ್ತಾ ಇರ್ತಾರೆ. ಒಂದು ರೆಡ್ ಗ್ರೀನ್ ಬಂದರೆ ಗಾಬರಿ ಆಗಿಬಿಡ್ತಾರೆ. ಎಲ್ಲಿಂದ ಯಾವ ಝೋನಿಂದ ಎಷ್ಟು ನಾನು ಪ್ರಾಫಿಟ್ ಜಾಸ್ತಿ ತೊಗೋಬೋದು ಅಲ್ವಾ. ಅದೆಲ್ಲ ನಾನು ನಿಮಗೆ ಹೇಳ್ಕೊಡ್ತೀನಿ. ಇದೊಂದು ಸಾಕು ನಿಮಗೆ, ಬೇರೆ ಏನು ಸ್ಟ್ರಾಟಜಿನೂ ಬೇಡ. ಈ ಒಂದು ಸ್ಟ್ರಾಟಜಿನೇ ಕಂಪ್ಲೀಟು ನೀವು ನಿಮ್ಮ ಕರಿಯರ್ನೇ ಚೇಂಜ್ ಮಾಡುತ್ತೆ, ಟ್ರೇಡಿಂಗ್ ಕರಿಯರ್ನೇ. ಯಾವ ಥರ ಬನ್ನಿ ತೋರಿಸ್ತೀನಿ. ಈಗ ಒಂದು ಬುಲ್ಲಿಶ್ ಸ್ವಿಂಗ್ ತಗೋಣ. ಓಕೆ, ಇದು ನಾನು ಇಟ್ಟಿರೋ ಡೇ ಕ್ಯಾಂಡಲ್ ಟೈಮ್ ಫ್ರೇಮು. ಡೇ ಕ್ಯಾಂಡಲಲ್ಲಿ ಯಾವುದಾದ್ರೂ ಒಂದು ಬುಲ್ಲಿಶ್ ಸ್ವಿಂಗ್ ಎಕ್ಸಾಂಪಲ್ ಇಲ್ಲಿ ತೊಗೊತೀನಿ. ಓಕೆ, ಇಲ್ಲಿ ನೋಡಿ, ಡೇ ಕ್ಯಾಂಡಲಲ್ಲಿ ಬುಲ್ಲಿಶ್ ಆಯಿತಾ, ಇದೆಲ್ಲ ಬುಲ್ಲಿಶ್ ಹೋಗ್ತಾ ಇದೆ. ಇವಾಗ ರಿವರ್ಸಲ್ಲಿ ಹೆಂಗೆ ಕಂಡುಹಿಡಿಯೋದು ಹೇಳ್ಕೊಡ್ತೀನಿ. ತುಂಬ ಈಸಿಯಾಗಿ ಕಂಡುಹಿಡಿಬೋದು ನೋಡಿ. ನಾನು ಇದು 9:15 ಕ್ಯಾಂಡಲ್ಸ್ ಒಂದು ಹೇಳಿದ್ದೆ ಅಲ್ವಾ. ಗ್ಯಾಪ್ ಡೌನಲ್ಲಿ ಈ ಥರ ಕ್ಯಾಂಡಲ್ ಬಂದರೆ ಬೈ ಟ್ರೇಡ್ ಹೊಡಿಬೋದು ಅಂತ. ಇದು ಡೇ ಕ್ಯಾಂಡಲ್ಗೂ ವರ್ಕ್ ಆಗುತ್ತೆ ಇದು. ಓಕೆ, ಆ ವಿಡಿಯೋಸು 9:15 ಪಾರ್ಟ್ 1 ಪಾರ್ಟ್ 2 ಇಲ್ಲಿ ಕ್ಯಾಂಡಲ್ಸ್ದು ವಿಡಿಯೋಸ್ ಇದೆ ಅಲ್ವಾ. ನೀವು K53 ಟ್ರೇಡರ್ ಹೋಗ್ಬಿಟ್ಟು ಇಲ್ಲಿ ಮಾರ್ನಿಂಗ್ ಫಸ್ಟ್ ಕ್ಯಾಂಡಲ್ಸ್ದ್ರಲ್ಲಿ ನೀವು ಹುಡುಕಿದ್ರೆ ಅದು ಸಿಗುತ್ತೆ. ಏನಕ್ಕೆ ಅದು ತೋರಿಸಿದ್ದೀನಿ ಅಂದರೆ, ನಿಮಗೆ ಡೇ ಕ್ಯಾಂಡಲ್ ಕೂಡ ಅದು ವರ್ಕ್ ಆಗುತ್ತೆ ನೋಡಿ. ಗ್ಯಾಪ್ ಡೌನ್ ಆಗಿ ಇಲ್ಲಿ ಓಪನ್ ಲೋ ಈಕ್ವಲ್ ಇದೆ, ಇಲ್ಲಿಂದ ನೋಡಿ ಬೈ ಸೈಡ್ ಹೋಗಿದೆ. ಓಕೆ, ನಮ್ಮ ಕಾನ್ಸೆಪ್ಟ್ ಅದಲ್ಲ. ಈಗ ಇಲ್ಲಿಂದ ಬೈ ಸೈಡ್ ಹೋಗ್ತಾ ಇದೆ. ಬೈ ಸೈಡ್ ಹೋದಾಗ ಪುಟ್ ಸೈಡ್ ಟ್ರೇಡ್ ಹೆಂಗೆ ತೊಗೊಳೋದು, ಮಾರ್ಕೆಟ್ ರಿವರ್ಸಲ್ಲಿ ಹೆಂಗೆ ಕಂಡುಹಿಡಿತೀರಾ. ಮಾರ್ಕೆಟ್ ರಿವರ್ಸಲ್ಲಿ ಕಂಡುಹಿಡ್ದಿಲ್ಲ ಅಂದರೆ ಪರವಾಗಿಲ್ಲ, ನೀವು ಒಳ್ಳೆ ಟ್ರೇಡ್ ಮಾಡಬೇಕು ಅಲ್ವಾ. ಮಾರ್ಕೆಟ್ ರಿವರ್ಸಲ್ಲೂ ಕಂಡುಹಿಡಿತೀರಾ, ಒಳ್ಳೆ ಟ್ರೇಡು ಮಾಡ್ತೀರಾ. ಅದು ಯಾವ ಥರ ನೋಡಿ. ಈ ಬುಲ್ಲಿಶ್ ಹೋಗ್ತಾ ಇರೋವಾಗ ಗ್ರೀನ್ ಕ್ಯಾಂಡಲ್ ಹೈ ನೋಡ್ತಾ ಬನ್ನಿ, ಡೇ ಕ್ಯಾಂಡಲ್ ಇಟ್ಕೊಂಡು. ಓಕೆ, ಪ್ರತಿದಿನ ನೀವು ಈ ಥರ ಈ ಟೂಲ್ನ ಯೂಸ್ ಮಾಡಬೇಕು. ಈ ಟೂಲ್ ಸೆಟ್ಟಿಂಗ್ಸ್ ಹೇಳ್ಕೊಡ್ತೀನಿ. ಈ ಟೂಲ್ನ ಈ ಥರ ಯೂಸ್ ಮಾಡ್ತಾ ಇದ್ದಾಗ ನಿಮ್ಗೆ ಯಾವಾಗ ಗ್ರೀನ್ ಕ್ಯಾಂಡಲ್ ಒಳಗಡೆ ಮಾರ್ಕೆಟ್ ಕ್ಲೋಸ್ ಕೊಡುತ್ತೋ, ಹೈ ಒಳಗಡೆ, ಅಲ್ಲಿ ನಿಮ್ಮ ಟ್ರೇಡ್ ಪಂಚ್ ಆಗುತ್ತೆ ನೋಡಿ. ಈ ಕೆಳಗಡೆ ಕ್ಲೋಸ್ ಕೊಟ್ಟಿಲ್ಲ ಅಂದರೆ ಬುಲ್ಲಿಶಲ್ಲೇ ಇದೆ ಮಾರ್ಕೆಟ್ ನೋಡಿ. ಈ ಕ್ಯಾಂಡಲ್ ಕೆಳಗಡೆ ಕ್ಲೋಸ್ ಕೊಡ್ತೀವಿ.
ಓಕೆ, ಇಲ್ಲಿ ಕ್ಲೋಸ್ ಕೊಡ್ತು ಅಂದರೆ ನೀವು ರೆಡಿ ಆಗಬೇಕು ಟ್ರೇಡ್ ಪಂಚ್ ಮಾಡೋಕ್ಕೆ. ಎಲ್ಲಿ ಪಂಚ್ ಮಾಡಬೇಕು, ಈ ಟೂಲ್ ಹೆಂಗೆ ಕೆಲಸ ಮಾಡುತ್ತೆ ತೋರಿಸ್ತೀನಿ ನಿಮಗೆ. ಓಕೆ, ನಾನು ಪ್ರೀವಿಯಸ್ ಡೇದು ಹಿಂಗೆ ಹಾಕ್ಕೊಂಡೆ ಲೈನ್ಸು ಹಾಕ್ಕೊಂಡು ನಾನು ಪುಟ್ ಟ್ರೇಡ್ಗೆ ರೆಡಿ ಆಗಿದ್ದೀನಿ. ಈಗ ನಾನು ಇವತ್ತು ಆರಾಮಾಗಿ ಈ ಕ್ಯಾಂಡಲ್ ಪುಟ್ ಟ್ರೇಡ್ ಹೊಡಿತೀನಿ. ಯಾವಾಗ ಹೊಡಿತೀನಿ, 5 ಮಿನಿಟ್ಸ್ ಬರ್ತೀನಿ. ಒಂದು ನಿಮಿಷ ಅದು ಹುಡ್ಕೋಣ, ಎಲ್ಲಿ ಹಾಕಿದ್ದೀನಿ ಲೈನ್ ಅಂತ. ಆರಾಮಾಗಿ ಇದರಲ್ಲಿ ನಾನು ವೀಕ್ಲಿದು ಹೇಳ್ಕೊಡ್ತೀನಿ ನಿಮಗೆ. ವೀಕ್ಲಿಯಲ್ಲಿ ಲಾಂಗ್ ಪ್ರಾಫಿಟ್ ಹೆಂಗೆ ತೊಗೋಬೇಕು, ಮಂತ್ಲಿಯಲ್ಲೂ ಹೇಳ್ಕೊಡ್ತೀನಿ. ನೀವು ಈ ವಿಡಿಯೋ ನೋಡಿದ್ಮೇಲೆ ಪರ್ಫೆಕ್ಟ್ ಟ್ರೇಡರು, ಪರ್ಫೆಕ್ಟ್ ಅನಾಲಿಸ್ ಮಾಡೋಷ್ಟು ಕೆಪಾಸಿಟಿ ಬಂದ್ಬಿಡುತ್ತೆ ನೋಡಿ. ಆ್ಯಕ್ಚುಲಿ ನಾನೊಬ್ಬ ಸೆಲ್ಲರ್ ಮೀನ್ಸ್ ನಾನು ಬೈ ಸೈಡ್ ಜಾಸ್ತಿ ಟ್ರಸ್ಟ್ ಮಾಡಲ್ಲ. ನಾನು ಯಾವಾಗಲೂ ಪುಟ್ ಸೈಡ್ ಟ್ರೇಡ್ಸ್ನೇ ಜಾಸ್ತಿ ಇಷ್ಟಪಡ್ತೀನಿ ಟ್ರೇಡ್ ಮಾಡೋಕ್ಕೆ. ಓಕೆ, ಯಾಕೆ ಅಂದರೆ ಬೈ ಸೈಡ್ ಮಾರ್ಕೆಟ್ ಯಾವಾಗಲೂ ಸ್ಲೋವಾಗಿ ಹೋಗುತ್ತೆ. ಓಕೆ, ಸ್ಲೋವಾಗಿ ಹೋಗುತ್ತೆ ಮಾರ್ಕೆಟ್. ಬಟ್ ಪುಟ್ ಸೈಡ್ ಮಾರ್ಕೆಟು ಬೀಳುವಾಗ ತುಂಬ ಫಾಸ್ಟಾಗಿ ಬರುತ್ತೆ. ನಾನು ಇದನ್ನೇ ಕ್ಯಾಶ್ ಮಾಡ್ತೀನಿ, ಯಾಕಂದರೆ ನಾನೊಬ್ಬ ಬೈಯರು. ಸೆಲ್ಲರ್ ಅಂದರೆ ಪುಟ್ ಬೈಯರು. ಸೆಲ್ಲರ್ ಮೀನ್ಸ್ ಬೇರಿಶ್ ಕಡೆ ಇರ್ತೀನಿ ನಾನು. ಪುಟ್ ಬೈ ಮಾಡುವಾಗ ನಮಗೇನು ಮಾರ್ಕೆಟು ಫಾಸ್ಟಾಗಿ ಬಿದ್ದರೆ ಪ್ರಾಫಿಟ್ ಬರುತ್ತೆ, ಅಥವಾ ಫಾಸ್ಟಾಗಿ ಮಾರ್ಕೆಟ್ ಬೈ ಸೈಡ್ ಹೋದರೆ ಪ್ರಾಫಿಟ್ ಬರುತ್ತೆ. ಈ ಥರ ಸೈಡ್ ವೇಸ್ ಇದ್ದರೆ ಪ್ರಾಫಿಟ್ ಆಗೋಲ್ಲ ಅಲ್ವಾ. ಸೊ ಪುಟ್ ಸೈಡ್ ಇರೋರಿಗೆ ಈ ಥರ ಒಳ್ಳೆ ರ್ಯಾಲಿನ ಕ್ಯಾಚ್ ಮಾಡೋಕ್ಕೆ ಚಾನ್ಸ್ ತುಂಬ ಇರುತ್ತೆ. ಓಕೆ, ಈ ಕಾನ್ಸೆಪ್ಟ್ ಬರೋಣ ನೋಡಿ. ನಿನ್ನೆ ಮಾರ್ಕೆಟ್ ಹೈ ಲೋ ಕ್ಲೋಸ್ ಹಾಕ್ಕೊಂಡಿದ್ದೀನಲ್ವಾ, ಈ ಥರ ಹಾಕ್ಕೊಂಡಾಗ ಏನಾಗುತ್ತೆ ಅಂದರೆ ಆ ಪ್ರೀವಿಯಸ್ ಡೇ ಹೈ ಒಳಗಡೆ ಕ್ಯಾಂಡಲ್ ಬಂದಿದ್ದ ತಕ್ಷಣ ಡೇ ಕ್ಯಾಂಡಲ್ ನೋಡ್ತೀರಿ. ನೋಡ್ಬಿಟ್ಟು 5 ಮಿನಿಟ್ಸಲ್ಲಿ ಬಂದು ಈ ಥರ ಡೇ ಕ್ಯಾಂಡಲ್ ಒಳಗಡೆ ಬಂದಿದ್ದ ತಕ್ಷಣ ನೀವು ಪುಟ್ ಟ್ರೇಡ್ ಹೊಡಿತೀರ. ಪುಟ್ ಟ್ರೇಡ್ ಹೊಡೆದ್ಬಿಟ್ರೆ ಇಲ್ಲಿ ಟಾರ್ಗೆಟ್ಸ್ ಎಲ್ಲೆಲ್ಲಿ ಸಿಗುತ್ತೆ ನಿಮಗೆ ನೋಡಿ. ಕ್ಲೀನಾಗಿ ಇದರಲ್ಲಿ ಟಾರ್ಗೆಟ್, ಈ ಬಾಕ್ಸ್ ಹಾಕಿದ್ರಲ್ವ ನೆನ್ನೆದು, ಅದ್ರ ಪ್ರಕಾರ ನೀವು ಟಾರ್ಗೆಟ್ ಸೆಟ್ ಮಾಡ್ಕೋಬೋದು. ಫಸ್ಟ್ ಟಾರ್ಗೆಟ್ ಇದು, ಸೆಕೆಂಡ್ ಟಾರ್ಗೆಟ್ ಇದು, ಅದನ್ನು ಕ್ರಾಸ್ ಆಯ್ತು ಅಂದರೆ ಈ ಸ್ವಿಂಗ್ನ ಹಾಕ್ಕೋಬೋದು ಇಲ್ಲಿ. ಓಕೆ, ಇಷ್ಟು ಪ್ರಾಫಿಟು ಸಿಕ್ಕಿದೆ. ಮಾರ್ಕೆಟ್ ಬುಲಿಶಿಂದ ಬೇರಿಶ್ ಆಗಿದೆ ಅಂತಲೂ ನಿಮಗೆ ಒಂದು ನಾಲೆಜ್ ಸಿಕ್ಕಿದೆಯಾ ಇಲ್ವಾ? ಇಲ್ಲಿ ಯಾವನೊಬ್ಬ ಯೂಟ್ಯೂಬರ್ ಏನೋ ಹೇಳ್ತಾನೆ, ಆ ಇಂಡಿಕೇಟ್ರ್ ಇದು ಹಾಕ್ಕೊಂಡು ಯೂಸ್ ಮಾಡಿ, ಅದು ಹಾಕ್ಕೊಂಡು ಯೂಸ್ ಮಾಡಿ ಅಂತ. ಯಾವುದು ಯೂಸ್ ಮಾಡಬೇಡಿ. ನಾನು ಯಾವ ಇಂಡಿಕೇಟ್ರ್ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ? ನಾನು ನಿಜವಾಗ್ಲೂ ಏನಕ್ಕೆ ಹಿಂಗೆ ಇದನ್ನು ಪದೇ ಹೇಳ್ತೀನಿ ಅಂದರೆ, ನಾನು ತುಂಬ ದೊಡ್ಡ ಮೆಂಟರ್ಶಿಪ್ಗೆ ಕಳ್ಕೊಂಬಿಟ್ಟಿದ್ದೀನಿ. ಓಕೆ, ಈ ಥರ ಟ್ರಿಕ್ಸ್ ಯಾರೂ ಹೇಳ್ಕೊಡಲ್ಲ ಪುಣ್ಯಾತ್ಮರು. ಬರೀ ಆ್ಯಪ್ಸು, ಆಪ್ಷನ್ ಚೈನು ಇವು ತೋರಿಸಿ ತಲೆಯಲ್ಲೇನೋ ತುಂಬಿಸಿ ಕಳಿಸ್ತಾರೆ. ಆ ಆಪ್ಷನ್ ಚೈನ್ ಇವೆಲ್ಲ ಇಟ್ಕೊಂಡು ದುಡ್ಡು ಮಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಬನ್ನಿ, ನಾನು ಸ್ಟಾರ್ಟಿಂಗಲ್ಲೇ ನಿಮ್ಗೆ ಹೇಳಿದ್ದೀನಿ, ನನ್ನ ಯಾರು ಫಾಲೋ ಮಾಡಿ ನನ್ನ ವೀಡಿಯೋಸ್ ನೋಡ್ತಾ ಬರ್ತೀರೋ 100% ಒಂದು ಒಳ್ಳೆ ಟ್ರೇಡರ್ ಮಾಡೋದು ರೆಸ್ಪಾನ್ಸಿಬಿಲಿಟಿ ನಂದು. ನಾನು ನಂಬಿ ನಾನು ಕೊನೆವರೆಗೂ ನಿಮ್ಮನ್ನು ಒಳ್ಳೆ ಪಾಯಿಂಟ್ಸ್ನ ಹೇಳ್ಕೊಡ್ತೀನಿ ನಿಮಗೆ. ಓಕೆ, ಇಲ್ಲಿ ಪುಟ್ ಬೈ ಸಿಕ್ತು. ಹೆಂಗೆ ಸರ್ ಇಲ್ಲಿ ಹೆಂಗೆ ತೊಗೊತೀರಾ ಅಂದರೆ ದಯವಿಟ್ಟು ನೋಡಿ, ನಿಮ್ಮ ಒಳ್ಳೇದಕ್ಕೆ ಹೇಳ್ತಾಯಿದ್ದೀನಿ ನಾನು. ಈ ಮಾರ್ನಿಂಗ್ ಫಸ್ಟ್ ಕ್ಯಾಂಡಲ್ ಪಾರ್ಟ್ಸ್ ಇದೆ ಅಲ್ವಾ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಇದೆಲ್ಲ ನೋಡಿ. ಈ ಥರ ಸಿನಾರಿಯಾದಲ್ಲಿ ಯಾವುದೋ ಒಂದು ನಮಗೆ ಕ್ಯಾಂಡಲ್ ಸಿಗುತ್ತೆ ನೋಡಿ. ಈ ಕ್ಯಾಂಡಲ್ ನಾನು ವಿಡಿಯೋ ಮಾಡಿದ್ದೀನಿ ಅಲ್ಲಿ. ಓಕೆ, ಆ ಪಾರ್ಟ್ 1ನಿಂದ ನೋಡ್ಕೊಂಬನ್ನಿ. ಈ ಕ್ಯಾಂಡಲ್ ಬಂದಾಗ ನೀವು ಕಣ್ಣು ಮುಚ್ಕೊಂಡು ಪುಟ್ ಟ್ರೇಡ್ ಹೊಡಿಬೋದು. ಓಕೆ, ನೀವು ಆ ಪಾರ್ಟ್ಸ್ ನೋಡಿದಾಗ ನಾನು ಪ್ರತಿ ಮಾರ್ನಿಂಗ್ ಫಸ್ಟ್ ಕ್ಯಾಂಡಲ್ ಬಂದಾಗ ಯಾವ ಥರ ಟ್ರೇಡ್ ಮಾಡಬೇಕು ಅಂತ ಹೇಳಿದ್ದೀನಿ. ಬಟ್ ಈಗ ನಾನು ಹೇಳ್ತಾರ ಕಾನ್ಸೆಪ್ಟ್ ಬೇರೆ. ಓಕೆ, ಹಿಂಗಿದ್ದಾಗ ನೀವು ಟ್ರೇಡ್ ಪಂಚ್ ಮಾಡ್ತೀರಾ. ಅದು ಬಿಟ್ಟರೆ ಇಲ್ಲಿ ಇನ್ನೊಂದು ಟ್ರಿಕ್ಸ್ ಹೇಳ್ಕೊಟ್ಬಿಡ್ತೀನಿ ನೋಡಿ ನಿಮಗೆ. ನೀವು ಸರ್ ನಾನು ಚಿಕ್ಕ ಸ್ಕಾಲ್ಪ್ ಮಾಡಬೇಕು ಅಂದಾಗ್ಲೂ ಈ ಥರ ರೆಡ್ಡು, ಗ್ರೀನು, ರೆಡ್ ಬಂತ ಇಲ್ಲಿ 3 ಕ್ಯಾಂಡಲು, ಈ ಥರ ಕ್ಯಾಂಡಲ್ ಸಿಕ್ಕಿದ್ರೂ ಒಂದು ಚಿಕ್ಕ ಸ್ಕಾಲ್ಪ್ ಹೊಡಿಬೋದು ನೀವು. ಓಕೆ, ಕ್ಯಾಂಡಲ್ ಸ್ಟಿಕ್ಸಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ. ಇಲ್ಲಿ ಟ್ರೇಡ್ ತೊಗೊತೀರಾ, ಇದ್ರ ಮೇಲೆ ಸ್ಟಾಪ್ ಲಾಸ್ ಹಾಕ್ತೀರಾ, ಇಲ್ಲೊಂದು ಟ್ರೇಡ್ ಪಂಚ್ ಮಾಡ್ತೀರಾ. ಓಕೆ, ಅದೇ ಥರ ನೋಡಿ ಎಲ್ಲೆಲ್ಲಿ ಬಂದಿದೆ ನೋಡಿ. ಇದೊಂದು ವಿಡಿಯೋ ಮಾಡಿ ಹೇಳ್ಕೊಡ್ತೀನಿ. ಇಲ್ಲಿ ಸಿಕ್ತು ಇರಲಿ, ಏನೋ ನಾಲೆಜ್ ಸಿಗುತ್ತಲ್ವ. ರೆಡ್ಡು, ಗ್ರೀನು, ರೆಡ್ ಸಿಗ್ತಾ ಇಲ್ಲೊಂದು ಟ್ರೇಡ್ ಪಂಚ್ ಮಾಡ್ತೀರಾ. ಈ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಗಿದ ತಕ್ಷಣ ಒಬ್ಬ ಸೆಲ್ಲರ್ ಬಂದ, ಒಬ್ಬ ಬೈಯರ್ ಟ್ರೈ ಮಾಡ್ದ ಮಾರ್ಕೆಟ್ ಮೇಲೆ ತೊಗೊಂಡೋಗಿ, ಅವ್ನ ಕೈಯಲ್ಲಿ ಆಗಿಲ್ಲ. ನೆಕ್ಸ್ಟು ಸೆಲ್ಲರ್ ಬಂದು ಇವನ್ನ ಕ್ಲೋಸ್ ಮಾಡ್ದ ಈ ಕ್ಯಾಂಡಲ್ನ ಅಲ್ವಾ, ಮತ್ತೆ ನಿಮ್ಗೆ ಇಲ್ಲಿ ಟ್ರೇಡ್ ಸಿಗುತ್ತೆ. ಈ ಥರ ತುಂಬ ಇದೆ ಇವರೇ, ತುಂಬ ಟ್ರಿಕ್ಸ್ ಕಲ್ತ್ಕೊಬೋದು ನೀವು ನೋಡಿ. ಇಲ್ಲೂ ಇದೆ, ಇಲ್ಲಿ ಒಂದು ರೆಡ್ಡು, ಗ್ರೀನ್, ರೆಡ್ ಸಿಗ್ತಾ ಇಲ್ಲೂ ಹೊಡಿಬೋದು. ಇದು ಪ್ರೀವಿಯಸ್ ಹೈ ಲೋ ಪ್ರಕಾರ ಇದು
ಈ ಕಾನ್ಸೆಪ್ಟ್ ನಮ್ದು ಇರೋದು ಬೇರೆ, ನಾನು ಹೇಳ್ತಿರೋದು ಬೇರೆ. ಓಕೆ, ಈಗ ನಾವು ಡೇ ಕ್ಯಾಂಡಲಲ್ಲಿ ಅನಾಲಿಸಿಸ್ ನೋಡೋಣ, ಅದನ್ನು ಮಾತ್ರ ನೋಡೋಣ. ಓಕೆ, ಇಲ್ಲಿ ಗೊತ್ತಾಯ್ತಲ್ವ ಪಾಯಿಂಟ್ ಯಾವ ಥರ ಅಂತ. ಓಕೆ, ಮತ್ತು ಬೈ ಸೈಡ್ ಹೆಂಗೆ ನೋಡೋದು? ಬೈ ಸೈಡ್ನ ತೋರಿಸ್ತೀನಿ ನೋಡಿ. ಮಾರ್ಕೆಟ್ ಬೀಳ್ತಾ ಇದೆಯಾ? ಇಲ್ಲಿ ಮಾರ್ಕೆಟ್ ಬೀಳ್ತಾ ಇದೆಯಾ? ಮಾರ್ಕೆಟ್ ಬೀಳ್ತಾ ಇರೋವಾಗ ಒಂದು ಬೈ ಕ್ಯಾಂಡಲ್ ನೋಡಬೇಕು ನೀವು. ಆ ಬೈ ಕ್ಯಾಂಡಲ್ ಹೆಂಗಿರಬೇಕು ಅಂದರೆ ಲೋನ ಸ್ವೀಪ್ ಮಾಡಬೇಕು. ಇಲ್ಲಿ ಮಾಡಿದ್ಯಾ? ರೆಡ್ ಕ್ಯಾಂಡಲ್ ಲೋ ಸ್ವೀಪ್ ಮಾಡಿದ್ಯಾ? ಯಾವ ಥರ ಸ್ವೀಪ್ ಅಂದರೆ ಸ್ವಲ್ಪ ಜನಕ್ಕೆ ಗೊತ್ತಾಗಲ್ಲ, ತೋರಿಸ್ಕೊಡ್ತೀನಿ ನೋಡಿ. ಇದು ಬೇರಿಶ್ ಮಾರ್ಕೆಟಾ? ಬೇರಿಶ್ ಮಾರ್ಕೆಟಲ್ಲಿ ಇಲ್ಲೊಂದು ಲೋ, ಈ ಪ್ರೀವಿಯಸ್ ಕ್ಯಾಂಡಲ್ನ ಲೋ ಇದು ಮಾಡಿದೆ ಅಲ್ವಾ, ಸ್ವೀಪ್ ಮಾಡಿದೆ. ಮಾಡಿದ ತಕ್ಷಣ ನೀವು ಇಲ್ಲಿ ಆರಾಮಾಗಿ ಬೈ ಮಾಡ್ಬೋದು. ಮಾರ್ಕೆಟ್ ರಿವರ್ಸಲ್ ಆಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ನೋಡಿ ಈ ಲೈನ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡಿ. ನೋಡಿ ಈ ಮಾರ್ಕೆಟ್ ಇದ್ರ ಮೇಲೆ ಕ್ಲೋಸ್ ಕೊಟ್ಟಿದ ತಕ್ಷಣ ನಿಮಗೆ ಬೈ ಸೈಡ್ ಟ್ರೇಡ್ ಸ್ಟಾರ್ಟ್ ಆಯಿತು. ಕರೆಕ್ಟಾ? ಈ ಥರ ಡೇ ಕ್ಯಾಂಡಲಲ್ಲಿ ನೀವು ಅನಾಲಿಸ್ ಮಾಡೋದು ಕಲ್ತ್ಕೊಂಡ್ಬಿಟ್ರೆ, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ವ, ನೀವು ಮಾರ್ಕೆಟಲ್ಲಿ ಆಟ ಆಡ್ಕೊಂಬಿಡ್ತೀರ, ಖುಷಿಯಾಗಿ ಜಾಲಿಯಾಗಿ ಟ್ರೇಡ್ ಮಾಡ್ತೀರ. ಇದೊಂದೇ ಕ್ಯಾಂಡಲ್ ಅಲ್ಲ, ನೀವು ನಾನೊಂದು ಟ್ರಿಕ್ ಕೊಟ್ಟರೆ ನೀವು ಅದನ್ನು ಬ್ಯಾಕ್ ಟೆಸ್ಟ್ ಮಾಡಿ ಚೆಕ್ ಮಾಡಿ ಕಲ್ತ್ಕೋಬೇಕು ನೀವು. ನೋಡಿ ಇಲ್ಲೂ ಬೇರಿಶ್ ಮಾರ್ಕೆಟಾ? ಈ ರೆಡ್ ಕ್ಯಾಂಡಲ್ಗೆ ಹಾಕಿದ್ದೀನಾ? ಈ ರೆಡ್ ಕ್ಯಾಂಡಲ್ಗೆ ಹಾಕಿದ್ಮೇಲೆ ನಾನು ಇದು ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಥರ ಇದೆಯಾ? ಓಕೆ, ಈ ಥರ ಇದ್ದಾಗ ಇದು ಈ ಕ್ಯಾಂಡಲ್ಲು ಡೇ ಕ್ಯಾಂಡಲ್ನ ಲೋ ಸ್ವೀಪ್ ಮಾಡಿದೆ ತಾನೇ. ಸ್ವೀಪ್ ಮಾಡಿದ್ಮೇಲೆ ನೀವು ಈ ಆರೆಂಜ್ ಕಲರ್ ಲೈನ್ ಎಲ್ಲಿದೆ ಬಾಟಮಲ್ಲಿ, ಅಲ್ಲಿಗೆ ಬಂದಿದ ತಕ್ಷಣ ನೀವು ಬೈ ಟ್ರೇಡ್ಸ್ ತೊಗೋಬೋದು. ಯಾವ ಥರ? ನೋಡಿ, ನಾವು ಯಾವ ಇಂಡಿಕೇಟ್ರ್ ಯೂಸ್ ಮಾಡ್ತಾಯಿದ್ದೀರಿ, ಯಾವ ಆಪ್ಷನ್ ಚೈನ್ ಯೂಸ್ ಮಾಡ್ತಾಯಿದ್ದೀರಿ. ನಾವು ತುಂಬ ಸ್ಟ್ರಗಲ್ ಆಗಿ ಈ ಟ್ರಿಕ್ಸ್ನ ಕಲ್ತಿರೋದು. ನಾನು ನಿಮ್ಗೆ ಈಸಿಯಾಗಿ ಹೇಳ್ಕೊಡ್ತಾಯಿದ್ದೀನಿ ನೋಡಿ. ಈ ಕ್ಯಾಂಡಲ್ ಒಳಗಡೆ ಬಂದಿದ ತಕ್ಷಣ ಮತ್ತೆ ನೀವು ಬೈ ಸೈಡ್ ಟ್ರೇಡ್ ಮಾಡ್ಬೋದು. ಓಕೆ, ಈಗ ಸರ್ ಇದು ಬರೀ ಡೇ ಕ್ಯಾಂಡಲಲ್ಲೇನಾ? ವೀಕ್ಲಿಯಲ್ಲೂ ನನಗೆ ಗೊತ್ತಾಗಬೇಕು. ಸರ್ ಸೇಮ್ ಟ್ರಿಕ್ ವೀಕ್ಲಿಗೂ ಯೂಸ್ ಮಾಡಿ ನೀವು. ಓಕೆ, ಇದೇ ಟ್ರಿಕ್ನ ವೀಕ್ಲಿಗೆ ಯೂಸ್ ಮಾಡಿ, ಮಂತ್ಲಿಗೆ ಯೂಸ್ ಮಾಡಿ, 100% ವರ್ಕ್ ಆಗುತ್ತೆ ಅವರೇ. ನೋಡಿ ಟೈಮ್ ಫ್ರೇಮ್ ಏನು ಇಟ್ಟಿದ್ದೀನಿ ನಾನು? ವೀಕ್ಲಿ ಇಟ್ಟಿದ್ದೀನಾ? ಮಾರ್ಕೆಟ್ ಯಾವಾಗ ನಿಮ್ಗೆ ರಿವರ್ಸ್ ಆಗಿದೆ ಅಂತ ಗೊತ್ತಾಗ್ಬಿಡುತ್ತೆ, ಖಂಡಿತ ಗೊತ್ತಾಗತ್ತೆ. ಇದೇ ಮಂತ್ಲಿನೂ ನೋಡ್ಬೋದು, ಮಾರ್ಕೆಟ್ ಬೈ ಸೈಡ್ ಇದೆಯಾ ಸೆಲ್ ಸೈಡ್ ಇದೆಯಾ ಅಂತ ನೋಡಿ. ವೀಕ್ಲಿ ಟೈಮ್ ಫ್ರೇಮ್ ಇಟ್ಟಿದ್ದೀನಿ ನಾನು. ವೀಕ್ಲಿ ಟೈಮ್ ಫ್ರೇಮಲ್ಲೂ ನೀವು ಮಾರ್ಕೆಟ್ನ ಆ್ಯಕ್ಚುಲಿ ನೀವು ಮಾಡಬೇಕಾಗಿರೋದು ವೀಕ್ಲಿ ಮಂತ್ಲಿಯಲ್ಲಿ ಅನಾಲಿಸ್ ಮಾಡಬೇಕಾಗಿರೋದು. ನೋಡಿ ವೀಕ್ಲಿ ಬಂದು ಇಲ್ಲಿ ರೀಟೆಸ್ಟ್ ಮಾಡಿದಾಗ ಒಂದು ಪುಟ್ ಬೈ ಹೊಡೆದ್ರೆ ಒಳ್ಳೆಯದು. ಬಟ್ ಇಲ್ಲಿ ಹೊಡೆದಿದ್ದೀರಾ, ನಿಮಗೆ ಸ್ಟಾಪ್ ಲಾಸ್ ಹೊಡೀತು. ಒಂದು ಚಾನ್ಸ್ ಅಲ್ವಾ? ಇನ್ನೊಂದು ಚಾನ್ಸು ರೀಟೆಸ್ಟ್ ಆಗಿಲ್ಲ, ಹೊಟ್ಟೋಯ್ತು ಮೇಲೆ. ಈ ಥರ ಟ್ರಾಪ್ ಮಾಡುತ್ತೆ ಈ ಝೋನಲ್ಲಿ, ಯಾಕಂದರೆ ಅವ್ನ ಇಂಟೆನ್ಷನ್ ಇದೆ ಬೀಳಿಸ್ತಾನೆ. ಬಟ್ ಇಲ್ಲಿ ಅವನೊಂದು ಸ್ವಲ್ಪ ಸ್ಟಾಪ್ ಲಾಸ್ ತಿನ್ನಬೇಕಲ್ವಾ. ನೋಡಿ ಈ ಝೋನಲ್ಲಿ ಆಟ ಆಡಿಸಿ ಈ ಪ್ರೀವಿಯಸ್ ವೀಕ್ಲಿ ಹೈ ಒಳಗಡೆ ಬಂತ ಮಾರ್ಕೆಟು. ನೋಡಿ ಕಂಪ್ಲೀಟ್ ಬೇರಿಶ್ ಬಂದ್ಬಿಡ್ತು. ಓಕೆ, ಆಲ್ರೆಡಿ ಬೇರಿಶಲ್ಲಿದೆ ಮಾರ್ಕೆಟು. ಬೇರಿಶ್ ಅಂತ ನಾಳೆ ಹೋಗ್ಬಿಟ್ಟು ಎಲ್ಲ ಪುಟ್ ಬೈ ಹೊಡಿಬಿಡಿ, ಮಾರ್ಕೆಟ್ ಒಂದು ಸ್ವಲ್ಪ ರಿಟ್ರೆಸ್ ಆಗಿ ಬರುತ್ತೆ. ಓಕೆ, ಮಾರ್ಕೆಟು ಟ್ರಿಕ್ಸ್ ಇರೋದು ಅದೇ. ನಿಮ್ಮ ಕಂಪ್ಲೀಟ್ ದುಡ್ಡು ಹಿಂಗೆ ಕೊಡಲ್ಲ, ಅದು ಸ್ವಲ್ಪ ಹಿಂಗೆ ಹೋಗಿ ಕರಗಿಸಿ ಡಿಕೆ ಮಾಡಿ ಆ ಥರ ಕೊಡುತ್ತೆ. ನೋಡಿ ಇಲ್ಲೊಂದು ಕ್ಯಾಂಡಲ್ ಹೇಳಿದ್ದೀನಿ, ಇದು ವಿಡಿಯೋ ನೋಡಿ ಎಕ್ಸಲೆಂಟ್ ಟ್ರೇಡ್ ಇದೆ ಇದು. ನಾನು 9:15 ಕ್ಯಾಂಡಲ್ ಹೇಳಿದ್ದೀನಲ್ವಾ, ಅದರಲ್ಲಿ ಇದಿದೆ. ಆ ವಿಡಿಯೋ ನೋಡಿ ನೀವು. ಕಣ್ಣು ಮುಚ್ಕೊಂಡು ನಾನು ವಿಡಿಯೋ ನೋಡಿರೋರು ಯಾರಾದರೂ ಒಬ್ಬರಾದ್ರೂ ದುಡ್ಡು ಮಾಡಿರ್ತಾರೆ ಇಲ್ಲಿ ಯೂಸ್ ಮಾಡಿದರೆ. ಓಕೆ, ಈಗ ಇದನ್ನೇ ಮಂತ್ಲಿಗೆ ನೋಡೋಣ. ಇದು ಮಂತ್ಲಿ ನೋಡಿ, ಯಾವ ಥರ ಮಾರ್ಕೆಟ್ ಅನಾಲಿಸ್ ಮಾಡ್ಬೋದು ಗೊತ್ತಾ? ನಾನು ಹೇಳ್ತೀನಲ್ವ, ಈಸಿಯಾಗಿ ನೀವು ದುಡ್ಡು ಮಾಡ್ಬೋದು. ನೀವು ಯಾವ ಥರ ಇದನ್ನು ಪ್ರಾಕ್ಟೀಸ್ ಮಾಡಿ. ನನಗೆ ಅದಕ್ಕೆ ಮೆಂಟರ್ಶಿಪ್ ಅಂದರೆ ಕೋಪ ಬರುತ್ತೆ. ಯಾಕಂದರೆ ನಾನು ಎಷ್ಟೋ ದುಡ್ಡು ಕಳ್ಕೊಂಡಿದ್ದೀನಿ, ಯಾವ ಪುಣ್ಯಾತ್ಮನೂ ನನಗೆ ಹೇಳ್ಕೊಟ್ಟಿಲ್ಲ.
ನಾವು ತುಂಬ ಕಷ್ಟಪಟ್ಟು ಕಲ್ತಿದ್ದೀನಿ, ಬಟ್ ನಿಮಗೆ ಫ್ರೀಯಾಗಿ ಹೇಳ್ಕೊಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ನಾವು ಕಷ್ಟಪಟ್ಟಿದ್ದೀರಿ, ಬೇರೆಯವರು ಆ ಥರ ಪಡಬಾರ್ದು ಅಲ್ವಾ. ನೋಡಿ, ಇದು ಮಂತ್ಲಿ ಕ್ಯಾಂಡಲ್ಲ, ಪ್ರೀವಿಯಸ್ ಮಂತ್ಲಿ ಕ್ಯಾಂಡಲ್ಲು ಲೋ ಒಳಗಡೆ ಸ್ವೀಪ್ ಆಯ್ತಾ, ಕ್ಯಾಂಡಲ್ ಒಳಗಡೆ ಬಂತ ಇದು ನೋಡಿ. ಮಾರ್ಕೆಟ್ ಇಲ್ಲಿಂದ ಏನಿದೆ, ಕಂಪ್ಲೀಟ್ ಬುಲಿಶ್ ಇದೆ. ಯಾವ ಯೂಟ್ಯೂಬ್ ಚಾನಲ್ಲು ನೋಡಬೇಡಿ ನೀವು, ಯಾವ ಅನಾಲಿಸು ನೋಡಬೇಡಿ, ನೀವೇ ಅನಾಲಿಸ್ ಮಾಡಿ. ಹೆಂಗೋಗಿದೆ ನೋಡಿ ಮಾರ್ಕೆಟ್ ಇಲ್ಲಿಂದ, ಮಂತ್ಲಿ ಕ್ಯಾಂಡಲಿಂದ ಕಾಣಿಸ್ತಾ ಇದೆಯಾ. ಒಳ್ಳೆ ಟ್ರಿಕ್ ಇದು. ಈ ಟ್ರಿಕ್ನ ಯೂಸ್ ಮಾಡಿ ನೀವು ಪ್ರಾಫಿಟಬಲ್ ಆಗಿರ್ತೀರ. ಓಕೆ, ಈ ಟೂಲ್ ಹೆಂಗೆ ಸೆಟ್ಟಿಂಗ್ಸ್ ಹೇಳ್ಕೊಟ್ಬಿಡ್ತೀನಿ. ಇಲ್ಲಿ ನೋಡಿ, 1 2 3 ಥರ್ಡ್ ಒನ್ ಹೋದಾಗ ಇಲ್ಲಿ ಗ್ಯಾನ್ ಬಾಕ್ಸ್ ಅಂತ ಬರುತ್ತೆ. ಓಕೆ, ಈ ಗ್ಯಾನ್ ಬಾಕ್ಸ್ನ ಸ್ಟಾರ್ ಮಾಡಿಕೊಂಡ್ರೆ ಅದಿಲ್ಲಿ ಸೇವ್ ಆಗುತ್ತೆ. ಸೊ ಇಲ್ಲಿ ತೊಗೊತೀರಾ, ಈಗ ಗ್ಯಾನ್ ಬಾಕ್ಸ್ ಹಿಂಗೆ ಹಾಕ್ಕೊತೀರಾ, ಡಬಲ್ ಕ್ಲಿಕ್ ಮಾಡಿದ್ರೆ ಸೆಟ್ಟಿಂಗ್ಸ್ ಬರುತ್ತೆ. ಸೆಟ್ಟಿಂಗ್ಸಲ್ಲಿ ಸ್ಟೈಲ್ಗೆ ಹೋಗ್ತೀರಾ, ಫಸ್ಟ್ ಒನ್ನು, ಫೋರ್ತ್ ಒನ್ನು, ಮಿಡ್ಲ್ದು ಇದು ಬಾಕ್ಸ್ನ ಕ್ಲಿಕ್ ಮಾಡ್ತೀರಾ. ಇನ್ನೆಲ್ಲ ಬಾಕ್ಸು ಆಫ್ ಮಾಡಿಕ್ತೀರ. ಓಕೆ, 1 2 3 ಇಷ್ಟು ಮಾತ್ರ ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಯಾವ ಕಲರ್ ಬೇಕೋ ಇಟ್ಕೊಂಡು ಇಲ್ಲಿ ಬಂದು ಎಲ್ಲ ಆಫ್ ಮಾಡಿಬಿಟ್ಟು ಒಂದರಲ್ಲಿ ಆನಲ್ಲಿ ಇಕ್ತೀರ, ಇನ್ನೊಂದರಲ್ಲಿ ಇದೆಲ್ಲ ನಾನು ಏನೇನು ತೋರಿಸ್ತಾ ಇದ್ದೀನಿ ಫೋಟೋ ಇಟ್ಕೊಳ್ಳಿ. ಇಲ್ಲ ಏನು ಮಾಡ್ತೀರ ನೋಡಿ, ಇದೆಲ್ಲ ಅನ್ಟಿಕ್ ಮಾಡಿಬಿಟ್ಟು ಬರೀ 1 2 3 ಟಿಕ್ ಮಾಡಿ ಕಲರ್ಸ್ ಇಲ್ಲಿ ಚೇಂಜ್ ಮಾಡ್ಕೋಬೋದು. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಇಟ್ಕೊಂಡು ಓಕೆ ಕೊಡಿ. ಓಕೆ ಕೊಟ್ಟರೆ ನಿಮ್ಗೆ ಈ ಟೂಲ್ ಸೆಟ್ ಆಗುತ್ತೆ. ಈ ಟೂಲ್ ಇಟ್ಕೊಂಡು ನೀವು ಆರಾಮಾಗಿ ಡೇ ಕ್ಯಾಂಡಲ್ನ ಟ್ರೇಡ್ ಮಾಡಿ ಒಳ್ಳೆ ಪ್ರಾಫಿಟಬಲ್ ಮಾಡ್ಬೋದು. ಮೋಸ್ಟ್ಲಿ ಅರ್ಥ ಆಯ್ತು ಅನ್ಕೊತೀನಿ ಫ್ರೆಂಡ್ಸ್. ದಯವಿಟ್ಟು ಈ ಥರ ಒಳ್ಳೆ ಟ್ರಿಕ್ಸ್ ಹೇಳ್ಕೊಟ್ಟಾಗ ನನಗೂ ನೀವು ನಿಮ್ಮ ಕಡೆಯಿಂದ ಒಂದು ಸಪೋರ್ಟ್ ಮಾಡಿ ಅಲ್ವಾ. ಲೈಕ್ಸ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇನ್ನೂ ಮುಂದಕ್ಕೆ ಒಳ್ಳೆ ವಿಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್, ಸಿಗೋಣ, ಬಾಯ್.